ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಚೆನ್ನಾಗಿರ್ಬೇಕಂತ ನನಗಿಂತ ನಿಮಗಿಂತ ಹೆಚ್ಚು ದೊಡ್ಡಮ್ಮನೇ ಬೆಳ್ಕೊಳ್ಳೋದು. ಅವ್ರು ನನಗೆ ದ್ರೋಹ ಮಾಡ್ತೀರಂತ ನೀವು ಹೇಳಕ್ಕೆ ಬರ್ಬೇಡಿ. ನನಗೆ ಸಿಂಧುನ ಮದುವೆ ಆಗೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡ್ತು. ಅದಕ್ಕೆ ಅವ್ರು ಬೇರೆ ದಾರಿ ಇಲ್ಲ ಅದನ್ನು ನಂಬಿಟ್ರು. ಹಾಗಂತ ನನ್ನ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂತ ಏನೂ ಇಲ್ಲ. ಸಿಂಧು ಸುಳ್ಳು ಹೇಳಿದಾಗ ಅದನ್ನು ಪ್ರೂವ್ ಮಾಡೋಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ರು. ಆದರೆ ಅದಕ್ಕೆ ಆಗಲಿಲ್ಲ. ಹಾಗೇನು ಮಾಡೋಕ್ಕಾಗುತ್ತೆ? ದೊಡ್ಡಮ್ಮ ಹೇಳ್ದಂತಾರೆ ನಾನು ಕೇಳಬೇಕಾಗಿರೋದು. ಅವಾಗಲೂ ಕೂಡ ದೊಡ್ಡಮ್ಮ ಈ ಮದುವೆನ ತಡಿಬೋದಾಗಿತ್ತು. ಯಾಕೆ ತಡ್ದಿಲ್ಲ? ಊರಿನ ಜನ ಎಲ್ಲ ನಮ್ಮ ಕುಟುಂಬದ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿರೋದು ತಾನೇ. ಅದಕ್ಕೆ ನಮ್ಮ ಕುಟುಂಬಕ್ಕೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಂತ ದೊಡ್ಡಮ್ಮ ಸಿಂಧುನ ಮದುವೆ ಮಾಡ್ಕೋಕ್ಕೆ ನನಗೆ ಹೇಳಿತ್ತು. ಹಾಗಂತ ಅವನು ನನ್ನ ಜೀವನ ಹಾಳು ಮಾಡ್ತಾರಂತ ಏನೂ ಇಲ್ಲ. ಇವಾಗಲೂ ಕೂಡ ಸಿಂಧುನೇ ನನ್ನ ಮದುವೆ ಸುಳ್ಳು ಹೇಳಿ ನನ್ನ ಮದುವೆ ಆಗೋದ್ರಿಂದ ಒಂದು ಮಾತು ಹೇಳಿದ್ರೆ ದೊಡ್ಡಮ್ಮ ಅದನ್ನು ಕ್ಷಮಿಸೋದೇ ಇಲ್ಲ. ನಾನು ವೇಟ್ ಮಾಡ್ತಾ ಇದ್ದೀನಿ. ಸಿಂಧು ಸುಳ್ಳು ಹೇಳಿ ನನ್ನನ್ನು ಮದುವೆ ಮಾಡ್ಕೊಳ್ಳೋ ಅಂತ ಪ್ರೂವ್ ಮಾಡಿಬಿಟ್ರೆ ಅಷ್ಟೇ ಸಾಕು. ಅಲ್ಲಿವರೆಗೂ ನೀವು ನನಗೆ ದೊಡ್ಡಮ್ಮನ ಬಗ್ಗೆ ಏನೂ ಹೇಳಕ್ಕೆ ಬರಬೇಡಿ.